ಸಿಂಹರಾಶಿ ವ್ಯಾವಹಾರಿಕವಾಗಿ ಏನೋ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಯಾವುದೋ ಒಂದು ಜಾಡನ್ನು ಹಿಡಿದು ಮುಂದುವರ್ಕೊಂಡು ಬಂದಿರ್ತೀರಿ. ಆದರೆ ನಿಮ್ಮ ಇಷ್ಟಾರ್ಥಕ್ಕೋ ಲಾಭಕ್ಕೋ ಅದು ಸಮಂಜಸವಾಗಿಲ್ಲ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ನೀವು ಇದ್ದು ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹ ಪ್ರಯತ್ನಕ್ಕೆ ಮುಂದಾಗುವಂಥದ್ದಿದೆ. ದೋಷದಿಂದ ಸಮಸ್ಯೆಗಳಾಗತ್ತೆ. ಯಾವ ಕೆಲಸವನ್ನು ಮಾಡ್ತಾ ಇದ್ರಿ, ಅದರಲ್ಲಿ ಏನು ತಪ್ಪಾಗಿದೆ, ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತಕ್ಕಂತಹ ಆಲೋಚನೆಗಳು, ವಿವೇಚನೆ ಇಲ್ದಲೆ ತಪ್ಪನ್ನು ಮಾಡ್ಕೊಳ್ತೀರಿ. ಅದು ದೋಷಯುಕ್ತವಾಗಿರುತ್ತೆ. ಆ ದೋಷಯುಕ್ತವಾದಂತಹ ಕೆಲಸವನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಅದರಲ್ಲೇ ಏನೋ ಒರಟುತನದಿಂದ ಮುಂದುವರ್ಕೊಂಡು ಹೋಗ್ತಕ್ಕಂಥದ್ದು ಅದು ನಿಮಗೆ ಅಡ್ಡಗಾಲನ್ನು ಹಾಕುವ ಹಾಗೆ ಮಾಡುತ್ತೆ ಅಂತ ಅರ್ಥ. ಶತ್ರುಬಾಧೆಯನ್ನು ಎದುರಿಸಬೇಕಾಗತ್ತೆ. ವಿರೋಧಿಗಳು ಹೆಚ್ಚಾಗ್ತಾರೆ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅವ್ರನ್ನೆಲ್ಲ ಎದುರಿಸಿ ಮುಂದೆ ಬರಬೇಕಾದಂತಹ ಸವಾಲು ನಿಮ್ಮ ಎದುರುಗಡೆ ಕಾಣ್ತಕ್ಕಂಥದ್ದಾಗುತ್ತೆ. ಎಲ್ಲ ಕೆಲಸಗಳನ್ನು ಬಹಳ ತಾಳ್ಮೆಯಿಂದ ನಿಭಾಯಿಸಬೇಕು. ತಾಳ್ಮೆಯನ್ನು ಕಳ್ಕೊಂಡ್ರಿ ಆಗುವಂತಹ ಕೆಲಸಗಳು ಕೂಡ ಕೆಟ್ಟು ಹೋಗುತ್ತೆ. ಆದ್ದರಿಂದ ಮನಸ್ಥೈರ್ಯ, ತಾಳ್ಮೆ ಬಹಳ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕಾಗತ್ತೆ. ಸರ್ಕಾರಿ ಉದ್ಯೋಗದಲ್ಲಿ ಮಂದಗತಿಯನ್ನು ಕಾಣ್ತೀರಿ. ಇದೇನು ಅಚ್ಚರಿಯಲ್ಲ. ಆದರೂ ಕೂಡ ನಿಮಗೆ ಅದು ಬೇಸರಕ್ಕೆ ಕಾರಣವಾಗುವಂತಹದ್ದು ನಿರೀಕ್ಷಿತವಾದಂತಹ ವಿಷಯವೇ ಹೌದು. ಆದರೆ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು, ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ನಿಮ್ಮ ಆತುರಕ್ಕೆ ಯಾವ ಕೆಲಸಗಳೂ ಆಗುವುದಿಲ್ಲ. ನಿಮಗೆ ಈ ಕ್ಷಣದಲ್ಲಿ ಎಲ್ಲ ಕೆಲಸಗಳು ಮುಗಿದು ಬಿಡಬೇಕು ಅನ್ನುವಂತಹದ್ದು. ಆದರೆ ಅಷ್ಟು ಸುಲಭವಾಗಿ ಎಲ್ಲ ಕೆಲಸಗಳು ಕೂಡ ಆಗತ್ತೆ ಅನ್ನುವಂಥದ್ದು ಈ ದಿವಸದಲ್ಲಿ ಇಲ್ಲ ಅಂತ ಹೇಳಬೇಕು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮನೆಯಲ್ಲಿ ಮನಸ್ತಾಪ ಉಂಟಾಗುತ್ತೆ. ಸಾಂಸಾರಿಕವಾಗಿ ಏನೂ ಸಮಾಧಾನ ಇಲ್ಲದೇ ಇರತಕ್ಕಂತಹ ವಾತಾವರಣ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಏನೋ ವೈಮನಸ್ಯ, ಏನೋ ವಿರೋಧ ನಿಮಗೆ ಸಮಾಧಾನವನ್ನು ಕಳ್ಕೊಳ್ಳೋ ಹಾಗೆ ಮಾಡುವಂಥದ್ದಾಗತ್ತೆ. ಅನುಮಾನದಿಂದ ಹೊಸ ಸಂಬಂಧಗಳು ಕಳೆದು ಹೋಗುತ್ತೆ. ಅದು ನಿಮ್ಮ ಒಡನಾಟ ಉತ್ತಮರ ಜೊತೆಯಲ್ಲಿದ್ದು, ನಿಮ್ಮ ಆತ್ಮೀಯರ ಜೊತೆಯಲ್ಲಿದ್ದು, ಬಂಧುಗಳು, ಹೊಸ ಸಂಬಂಧ ಇವೆಲ್ಲವೂ ಕೂಡ ನಿಮಗೇನೋ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇದೆ ಅನ್ನುವ ಹಾಗಾಗತ್ತೆ. ಮಾತು ಸರಿಯಾಗಿರಬೇಕು. ಆಡುವಂತಹ ಮಾತಿನಲ್ಲಿ ವ್ಯಂಗ್ಯಾರ್ಥವೋ ಅಥವಾ ತುಂಬ ಕೀಳಾದಂತಹ ಅರ್ಥವನ್ನು ಕಲ್ಪನೆ ಮಾಡಿಕೊಳ್ಳುವ ಹಾಗೆ ಮಾತಾಡುವಂಥದ್ದು, ಬೇರೆಯವರನ್ನು ಕಿಚಾಯಿಸುವಂಥದ್ದು, ಬೇರೆಯವರನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಹಾಸ್ಯಾಸ್ಪದವಾಗಿ ಮಾತಾಡ್ತಕ್ಕಂಥದ್ದು, ಬೇರೆಯವರನ್ನು ಬಹಳ ನಿಕೃಷ್ಟವಾಗಿ ಕಾಣ್ತಕ್ಕಂಥದ್ದು, ಇದೆಲ್ಲ ಸಂಬಂಧ ಮುರಿದು ಹೋಗೋದಕ್ಕೆ ಒಂದು ಕಾರಣವಾಗುತ್ತೆ. ಆದ್ದರಿಂದ ಮಾತಾಡಬೇಕಾದ್ರೆ ಬಹಳ ಆಲೋಚನೆಯನ್ನು ಮಾಡಿ, 10 ಬಾರಿ ಯೋಚನೆಯನ್ನು ಮಾಡಿ ಮಾತನ್ನು ಆಡಬೇಕಾಗತ್ತೆ. ಮಕ್ಕಳ ವಿಚಾರದಲ್ಲಿ ಅತಿಯಾದಂತಹ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಯಾಕೆ ಹೀಗಾಗ್ತಾ ಇದೆ? ನಿಮ್ಮ ಸ್ವಭಾವವನ್ನು ಮಕ್ಕಳು ಕೂಡ ಒಪ್ಪದೇ ಇರಬಹುದು ಅನ್ನುವಂತಹ ವಿಚಾರವನ್ನು ನೀವು ಗಮನಿಸಬೇಕಾಗತ್ತೆ. ಆಸ್ತಿಯ ವಿಚಾರದಲ್ಲಿ ಸಹೋದರರ ಕಲಹ ಉಂಟಾಗತ್ತೆ. ಆಸ್ತಿಯ ವಿಷಯ ಬಂತು ಅಂತಾದರೆ ಅಣ್ಣ ತಮ್ಮ, ಅಕ್ಕ ತಂಗಿ ಇವರೆಲ್ಲರೂ ಕೂಡ ಜಗಳವನ್ನು ಮಾಡೋದಕ್ಕೆ ಅಥವಾ ಏನೋ ಗಲಾಟೆಯನ್ನು ಮಾಡೋದಕ್ಕೆ ಮುಂದಾಗುವಂಥದ್ದಾಗತ್ತೆ. ಎಲ್ಲರ ಬಾಯಲ್ಲೂ ಕೂಡ ನಿಮ್ಮಿಂದನೇ ಹೀಗಾಯಿತು ಅನ್ನುವಂತಹ ಮಾತು ಬಂದರೆ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಆರೋಗ್ಯ ಸಮಸ್ಯೆ ಹೆಚ್ಚಾಗುವಂಥದ್ದು ಆ ಸೂಚನೆಗಳು ಕಾಣ್ತಾ ಇರುವಂಥದ್ದು. ವೈಯಕ್ತಿಕವಾದಂತಹ ವಿಚಾರದಲ್ಲೂ ಕೂಡ ಅಪಮಾನವಾಗುತ್ತೆ. ಹಾಗಾಗಿ ಯಾವುದೇ ವಿಷಯಗಳಿದ್ದರೂ ಕೂಡ ಈ ದಿವಸ ಮೌನಕ್ಕೆ ಶರಣು ಹೋಗಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ, ಒಟ್ಟಾರೆ ಎಲ್ಲ ಅಂಶಗಳನ್ನು ಗಮನಿಸ್ತಾ ಹೋದಾಗ ಈ ದಿನ ಚೆನ್ನಾಗಿಲ್ಲ, ಇವತ್ತಿನ ವಾತಾವರಣ ಅಷ್ಟೊಂದು ಸಮಾಧಾನಕರವಾಗಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಹೋಗುತ್ತೆ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆಸ್ತಿಯ ವಿಚಾರವಾಗಿ ಇರತಕ್ಕಂತಹ ಗೊಂದಲಗಳು ದೂರವಾಗಲಿ. ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ ಗಣನೀಯವಾದಂತಹ ಅಭ್ಯುದಯವನ್ನು ಕಾಣ್ತೀರಿ. ನಿಮ್ಮ ಮನಸ್ಸಿಗೆ ಹಿತವಾಗುವಷ್ಟು ಅಥವಾ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಪಟ್ಟುಕೊಳ್ಳುವಷ್ಟು, ಧೈರ್ಯವನ್ನು ತಂದುಕೊಳ್ಳುವಷ್ಟು ಅಭಿವೃದ್ಧಿಗೆ ಅವಕಾಶಗಳು ನಿಮ್ಮ ವೃತ್ತಿಯಲ್ಲಿ ಆಗುವಂಥದ್ದಿದೆ.
ಮಕ್ಕಳ ವಿಚಾರದಲ್ಲಿ ನೆಮ್ಮದಿ ಸಿಕ್ಕುವಂಥದ್ದಿದೆ. ಮಕ್ಕಳ ವಿದ್ಯಾಭ್ಯಾಸವೋ ಅಥವಾ ಇನ್ಯಾವುದೋ ಬೇರೆ ಅವರ ಒಂದು ಚಟುವಟಿಕೆಯಿಂದ ಮನಸ್ಸಿಗೆ ಅಸಮಾಧಾನ ಅಂತಕ್ಕಂಥದ್ದು ಇದ್ದರೆ ಅದು ಬದಲಾವಣೆಯಾಗಿ ನೆಮ್ಮದಿ ಸಿಕ್ಕುವಂಥದ್ದು. ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರ ವಯಸ್ಸಿಗೆ ಅನುಗುಣವಾದಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ಈ ದಿವಸ ಸಮಾಧಾನವನ್ನು ತರುವಂಥದ್ದಾಗತ್ತೆ. ದಾಂಪತ್ಯದಲ್ಲಿ ಏನೋ ಒಂದು ರೀತಿಯ ಅನ್ಯೋನ್ಯತೆ, ಸುಖ ಇವೆಲ್ಲವನ್ನು ನೋಡ್ತೀರಿ. ಹಲವಾರು ನಿರ್ಧಾರಗಳನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು. ಸಂಸಾರದಲ್ಲಿ ಸರಿಯಾದಂತಹ ಒಂದು ಹೊಂದಾಣಿಕೆ ಇದೆ ಅಂತಾದರೆ ಹಲವಾರು ನಿರ್ಧಾರಗಳಿಗೆ ಅವಕಾಶವಾಗುತ್ತೆ. ಅಂತಹ ಪ್ರಯತ್ನ ಈ ದಿವಸ ನಿಮ್ಮಿಂದ ನಡೆಯುವಂಥದ್ದಾಗತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸದಿಂದ ಕೆಲಸಗಳನ್ನು ನಿಭಾಯಿಸೋದ್ರಿಂದ ಸನ್ಮಾನ, ಗೌರವ ಇತ್ಯಾದಿಗಳೆಲ್ಲ ನಿಮಗೆ ಹೆಚ್ಚಾಗಿ ಕಾಣುವಂಥದ್ದಾಗತ್ತೆ. ಆರ್ಥಿಕವಾಗಿ ಸಮಾಧಾನವಾಗುವಂತಹ ಸಂಗತಿ ಇದೆ. ಹಣಕಾಸಿನ ವಿಚಾರದಲ್ಲಿ ನಿಮಗೇನೋ ಒಂದು ರೀತಿಯ ತೃಪ್ತಿ ನಿಮ್ಮ ಪರವಾಗಿರುವಂಥದ್ದು. ಹಲವಾರು ಆಸೆಗಳು ಪೂರೈಸುವಂಥದ್ದು. ಯಾವಾಗ ಹಣಕಾಸಿನ ವಿಚಾರದಲ್ಲಿ ಸಮಾಧಾನ ಇದೆ, ಅಲ್ಲಿ ಯಾವ ಗೊಂದಲ ಇಲ್ಲ, ಏನು ಅಡ್ಡಿಯ ಆತಂಕಗಳಿಲ್ಲ, ಹಣಕಾಸಿಗೆ ನಮಗೆ ತೊಂದರೆ ಇಲ್ಲ ಅಂತಾದಾಗ ನಿಮ್ಮ ಯೋಗ್ಯತೆಗೆ ಅನುಸಾರವಾಗಿ ಒಂದಷ್ಟು ಬದಲಾವಣೆಗಳನ್ನು, ಬೇರೆ ಬೇರೆ ಕೆಲಸಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು, ಹಲವಾರು ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ತಕ್ಕಂಥದ್ದು ಈ ದಿವಸ ನಡೆಯುವಂಥದ್ದಾಗತ್ತೆ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೋವ್ಯಥೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಮಾನಸಿಕವಾಗಿ ಸಮಾಧಾನ ಇಲ್ಲ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಕಳವಳ. ಯಾಕೆ ಹೀಗಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ತುಂಬ ಬೇಸರವನ್ನು ತಂದು ಹಾಕುವಂಥದ್ದಾಗತ್ತೆ. ಹೇಳ್ಕೊಳ್ಳೋದಕ್ಕೆ ಆಗದಲೇ ಕೆಲವಾರು ವಿಚಾರಗಳನ್ನು ನೀವು ಅನುಭವಿಸಿ ತೀರಬೇಕಾಗತ್ತೆ. ಬೇರೆಯವ್ರ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನನಗೇನಾಗ್ತಾ ಇದೆ, ಅದು ಭಯವ, ಅಧೈರ್ಯವ, ಅಥವಾ ಏನು ನಾನು ಮಾಡಬೇಕಾಗಿತ್ತು, ತಪ್ಪು ನಿರ್ಧಾರವನ್ನೇನಾದರೂ ಮಾಡಿದ್ನಾ, ಈ ರೀತಿ ಹಲವಾರು ಗೊಂದಲಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಆಲಸ್ಯದಿಂದ ಅವಕಾಶಗಳು ವಂಚನೆಗಳಾಗುತ್ತೆ. ಸೋಮಾರಿತನ ಅನ್ನುವಂಥದ್ದು ಸಿಕ್ಕಬೇಕಾದಂತಹ ಅನುಕೂಲತೆಗಳನ್ನು ತಪ್ಪಿಸ್ಬಿಡುತ್ತೆ. ಆದ್ದರಿಂದ ಆದಷ್ಟು ಸರಿಯಾದಂತಹ ಚಟುವಟಿಕೆಯಲ್ಲಿ ಇರಬೇಕು ಅನ್ನುವಂತಹ ಅರ್ಥ. ವಾಹನ ಅಪಘಾತವಾಗ್ತಕ್ಕಂಥದ್ದು, ವಾಹನ ದುರಸ್ತಿಗೆ ಬರ್ತಕ್ಕಂಥದ್ದು, ಒಟ್ಟಾರೆ ವಾಹನದಿಂದ ಏನೋ ತೊಂದರೆ ಅಂತಕ್ಕಂಥದ್ದಿದೆ, ಗಮನಿಸ್ಕೊಳ್ಳಿ. ಮಕ್ಕಳ ಜೊತೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳನ್ನು ನೀವು ಕೆರಳಿಸಿದರೆ ಆ ಮಕ್ಕಳಿಂದ ತೊಂದರೆ ಆಗ್ತಕ್ಕಂಥದ್ದಿದೆ. ಹಾಗಾಗಿ ಅದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ವರ್ತಿಸಬೇಕಾಗುತ್ತೆ. ಒಳ್ಳೆಯ ಸಮಯಕ್ಕೋಸ್ಕರವಾಗಿ ಕಾಯ್ತಾ ಇದ್ದು ಸಂಕಟ ಪಡ್ತೀರಿ. ಇಂತಹ ಸಮಯ ನನಗೆ ಬರಲಿಲ್ವಲ್ಲ ಅನ್ನುವಂಥದ್ದು ನಿಮ್ಮ ಯೋಚನೆಯಾಗತ್ತೆ. ಅದಕ್ಕೋಸ್ಕರವಾಗಿ ಮನಸ್ಸನ್ನು ಹಾಳು ಮಾಡಿಕೊಳ್ಳೋದಕ್ಕಿಂತ ಇರುವಂತಹ ಸಮಯವನ್ನು ಸದುಪಯೋಗಪಡಿಸ್ಕೊಳ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಆತ್ಮತೃಪ್ತಿಗೆ ಯಾವುದು ಸರಿ ಅಂತ ಹೇಳಿ ಅನಿಸುತ್ತೋ ಅಂತಹ ಕೆಲಸಗಳನ್ನು ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.